ಪರೀಕ್ಷೆಗಳು ಮುಂದೂಡಿಕೆ ಆಗಿದೆ ತಮ್ಮ ಹೋರಾಟದ ಮೇಲೆ? ಇವತ್ತೇನು ಹುಬ್ಬಳ್ಳಿ ಮತ್ತು ಮೈಸೂರು, ಬೆಂಗಳೂರು ಮೂರು ಪರೀಕ್ಷಾ ವಲಯಗಳಲ್ಲಿ ಗೂಡ್ಸ್ ರೈಲ್ವೆ ಮ್ಯಾನೇಜರ್ ಪ್ರಮೋಷನ್ ಪರೀಕ್ಷೆ ನಡೀತಾ ಇತ್ತು. ಆ ಪರೀಕ್ಷೆಗಳಲ್ಲಿ ಕರ್ನಾಟಕದ ಅಭ್ಯರ್ಥಿಗಳು ಕನ್ನಡದಲ್ಲೂ ಪರೀಕ್ಷೆ ಬರೀಲಿಕ್ಕೆ ಅವಕಾಶ ಕೊಡಬೇಕು ಅಂತ ಹೇಳಿ ಅವರ ಭಾರಿ ದಿನದ ಆಗ್ರಹ ಇತ್ತು. ನಾವು ಸಹ ಕರ್ನಾಟಕ ರಕ್ಷಣಾ ವೇದಿಕೆ 2008ರಿಂದಲೂ ಸಹ ರೈಲ್ವೆ ನಡೆಸುವಂತ ಎಲ್ಲ ಪರೀಕ್ಷೆಗಳಲ್ಲಿ ಕನ್ನಡಕ್ಕೂ ಆದ್ಯತೆ ಕೊಡಬೇಕು, ಕನ್ನಡದಲ್ಲೂ ಪ್ರಶ್ನಾ ಪತ್ರಿಕೆಯನ್ನು ಕೊಡಬೇಕು ಅಂತ ಹೇಳಿ ಆಗ್ರಹಿಸಿತು. ಭಾರಿ ದೊಡ್ಡ ಚಳುವಳಿ 2008ರಲ್ಲಿ ಅವತ್ತು ಭಾರಿ ಚಳುವಳಿ ನಡೆದ ಕಾರಣ ಅನೇಕ ರೈಲ್ವೆ ಪರೀಕ್ಷೆಗಳು ಕನ್ನಡದಲ್ಲಿ ಆದಂಥದ್ದು. ಹಾಗೆ ರೈಲ್ವೆ ಇಲಾಖೆ ತ್ರಿಭಾಷಾ ಸೂತ್ರದ ಮುಖಾಂತರ ಪರೀಕ್ಷೆ ಮಾಡ್ತಿದ್ದಂಥ ರೈಲ್ವೆ ಇಲಾಖೆ ಕನ್ನಡವನ್ನ ಏಕಾಏಕಿ ಕನ್ನಡವನ್ನ ಕೈಬಿಟ್ಟು ಹಿಂದಿ, ಇಂಗ್ಲಿಷ್ನಲ್ಲಿ ಇವತ್ತು 3 ಕಡೆ ಪರೀಕ್ಷೆಯನ್ನ ಮಾಡಲಿಕ್ಕೆ ಹೊರಟಿತ್ತು. ಹುಬ್ಬಳ್ಳಿ ಮತ್ತು ಬೆಂಗಳೂರು ಮತ್ತು ಮೈಸೂರಿನಲ್ಲಿ 3 ಕಡೆ ಆ ಪರೀಕ್ಷೆ ನಡೆಸಲಿಕ್ಕೆ ಬೆಳಗ್ಗೆಯಿಂದ ಪ್ರಾರಂಭ ಮಾಡಿತ್ತು. ನಾವು ನಿನ್ನೆ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಇಡೀ ರಾಜ್ಯದಲ್ಲಿ ಕರೆಯನ್ನು ಕೊಟ್ಟಿದ್ದು, ಯಾವುದೇ ಕಾರಣಕ್ಕೂ ಕನ್ನಡವಿಲ್ಲದ ಈ ಪರೀಕ್ಷೆಯನ್ನು ನಡೀಲಿಕ್ಕೆ ನಾವು ಬಿಡೋದಿಲ್ಲ ಅಂತ ಹೇಳಿ ನಾವು ನಿನ್ನೆ ಇಡೀ ಎಲ್ಲ 3 ವಲಯಗಳಲ್ಲಿ ನಡೆಯುವಂಥ ಪರೀಕ್ಷೆ ರದ್ದು ಮಾಡಬೇಕು ಅಂತ ಹೇಳಿ ರೈಲ್ವೆ ಅಧಿಕಾರಿಗಳನ್ನೂ ಸಹ ಗಮನಕ್ಕೆ ತಂದಿದ್ದು, ನಮ್ಮ ಪ್ರತಿಭಟನೆಯ ಬಿಸಿಯನ್ನ ಆ ಅಧಿಕಾರಿಗಳಿಗೆ ಮುಟ್ಟಿಸಿದ್ದು. ಆದರೂ ಇವತ್ತು ಮಂಡತನ ತೋರಿಸೋ ಮುಖಾಂತರ ರೈಲ್ವೆ ಇಲಾಖೆ ಪರೀಕ್ಷೆ ಮಾಡಲಿಕ್ಕೆ ಹೊರಟಿತ್ತು. ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಎಲ್ಲ ಕಡೆ ಎಲ್ಲಿ ಪರೀಕ್ಷೆ ನಡೀತಿತ್ತೋ ಹುಬ್ಬಳ್ಳಿ ಮತ್ತು ಬೆಂಗಳೂರು ಮತ್ತು ಮೈಸೂರು ಭಾಗದ ಎಲ್ಲ ನಮ್ಮ ಕಾರ್ಯಕರ್ತರು ಅಲ್ಲಿಗೆ ಮುತ್ತಿಗೆ ಹಾಕಿರು. ಪ್ರಾರಂಭದಲ್ಲಿ ಹುಬ್ಬಳ್ಳಿಯಲ್ಲಿ ತಕ್ಷಣ ಪರೀಕ್ಷೆ ರದ್ದು ಮಾಡುವಂತ ಪರಿಸ್ಥಿತಿ ಹೋರಾಟದ ಬಿಸಿಯಿಂದ ಆಯಿತು. ಹುಬ್ಬಳ್ಳಿಯಲ್ಲಿ ನಮ್ಮ ಕಾರ್ಯಕರ್ತರು ಭಾರಿ ಪರೀಕ್ಷಾ ಕಾರ್ಯಾಲಯಕ್ಕೆ ನುಗ್ಗುವಾಗ ಅಲ್ಲಿದ್ದಂಥ ಅಧಿಕಾರಿಗಳು ತಡೆದು ತಕ್ಷಣ ನಾವು ಪರೀಕ್ಷೆ ರದ್ದು ಮಾಡ್ತೀವಿ, ಮುಂದೆ ಯಾವ ಆದೇಶ ಬರುತ್ತೆ ಕಾದು ಮುಂದಿನ ದಿನಗಳಲ್ಲಿ ಪರೀಕ್ಷೆ ಮಾಡ್ತೀವಿ ಅಂತ ಹೇಳಿ ತೀರ್ಮಾನಕ್ಕೆ ಬಂದ್ರು. ಅಲ್ಲಿದ್ದಂಥ 100 ಪರೀಕ್ಷೆ ಬರೀಲಿಕ್ಕೆ ಬಂದಂತ ಅಭ್ಯರ್ಥಿಗಳನ್ನ ಹೊರಗಡೆ ಕಳಿಸಿ ಆ ಪರೀಕ್ಷೆ ರದ್ದು ಮಾಡಿದ್ರು. ಅದಾದ ನಂತರ ಬೆಂಗಳೂರಲ್ಲಿ ಇಲ್ಲೂ ಸಹ ಭಾರಿ ಬೃಹತ್ ಮಟ್ಟದಲ್ಲಿ ಚಳವಳಿ ಪ್ರಾರಂಭ ಆಯಿತು. ಇಲ್ಲೂ 100 ಕಾರ್ಯಕರ್ತರು ಪರೀಕ್ಷಾಲಯಕ್ಕೆ ನುಗ್ತಾರೆ ಅಂದ ತಕ್ಷಣ ಮೈಸೂರು ಮತ್ತು ಹುಬ್ಬಳ್ಳಿಯಲ್ಲಿ ನಡೆದಂತ ಪ್ರತಿಭಟನೆ ಬಿಸಿಯಿಂದಾಗಿ ತಕ್ಷಣ ಹುಬ್ಬಳ್ಳಿಯಿಂದ ನನ್ನ ಜೊತೆಯಲ್ಲಿ ಆಸಿಫ್ ಅನ್ಸಾರಿ ಅನ್ನೋರು, ಅವರು ಅಲ್ಲಿಯ RRC ಚೇರ್ಮನ್ ನೈಋತ್ಯ ವಲಯ, ಅವರು ನನ್ನ ಜೊತೆಯಲ್ಲಿ ಮಾತಾಡಿದ್ರು. ಒಂದು ಸಲ ಪರೀಕ್ಷೆ ಹುಬ್ಬಳ್ಳಿ ಹೆಡ್ ಕ್ವಾರ್ಟರ್ ಅಲ್ಲಿ ರದ್ದಾದ್ರೆ ಅದು ಎಲ್ಲ ಕಡೆನೂ ಪರೀಕ್ಷೆ ರದ್ದಾದಂಗೆ ಗೌಡ್ರೆ, ನಾವು ತಕ್ಷಣ ನಿಮ್ಮ ಹೋರಾಟಕ್ಕೆ ಮಣಿದು ಪರೀಕ್ಷೆಯನ್ನು ವಾಪಸ್ ತಗೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ನಿಮ್ಮಗಳ ಜೊತೆಯಲ್ಲಿ ಚರ್ಚೆ ಮಾಡಿ ನಮ್ಮ ಕೇಂದ್ರದಿಂದ ಏನು ಆದೇಶ ಬರುತ್ತೆ ಮತ್ತು ನಿಮ್ಮ ಮನವಿಯನ್ನ ನಾವು ಕೇಂದ್ರ ರೈಲ್ವೆ ಇಲಾಖೆಗೆ ಕಳಿಸ್ಕೊಟ್ಟಿದ್ದೀವಿ. ಹಾಗಾಗಿ ಏನು ಅಲ್ಲಿಂದ ಆದೇಶ ಬರುತ್ತೆ ನೋಡಿಕೊಂಡು ನಾವು ಮುಂದೆ ಪರೀಕ್ಷೆ ನಡೆಸೋಕೆ ತೀರ್ಮಾನ ತಗೋತೀವಿ. ಅಲ್ಲಿವರೆಗೂ ಯಾವುದೇ ಪರೀಕ್ಷೆಯನ್ನ ನಡೆಸಲ್ಲ ಅಂತ ಹೇಳಿ ಪರೀಕ್ಷೆ ರದ್ದು ಮಾಡಿದ್ದೀವಿ, ಮುಂದೂಡಿದ್ದೀವಿ ಅಂತ ಹೇಳಿ ನಮಗೆ RRC ಚೇರ್ಮನ್ ರವರು ನನ್ನ ಜೊತೆಯಲ್ಲಿ ಖುದ್ದಾಗಿ ಫೋನಲ್ಲಿ ಮಾತಾಡಿದ್ರು. ಹಾಗಾಗಿ ಈಗ ಎಲ್ಲ ಕಡೆ 3 ಕಡೆನೂ ಸಹ ಪರೀಕ್ಷೆ ರದ್ದು ಆಗಿದೆ. ಮತ್ತೆ ಅದು ಮರುಪರೀಕ್ಷೆಯನ್ನ ಮಾಡಬೇಕಾಗತ್ತೆ. ಒಂದು ದಿನಾಂಕವನ್ನು ನಿಗದಿ ಮಾಡಿ
ಮರುಪರೀಕ್ಷೆಯನ್ನ ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ನಾನು ಈಗಲೂ ಹೇಳ್ತಾ ಇದ್ದೀನಿ, ಭಾರತ ಸರ್ಕಾರದ ಬಹುದೊಡ್ಡ ಉದ್ಯಮ ಅನಿಸ್ಕೊಂಡಿರುವಂತ ರೈಲ್ವೆ ಇಲಾಖೆ ಬಲವಂತವಾಗಿ ನಮ್ಮ ನೆಲದ ಮಕ್ಕಳ ಮೇಲೆ ಹಿಂದಿಯ ಬಲವಂತ ಹೇರಿಕೆಯನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಸಹಿಸಲ್ಲ. 2008ರಲ್ಲೂ ನಡೆದಂತ ಅವತ್ತಿನ ಹೋರಾಟದಿಂದ ಹಿಡಿದು ಇವತ್ತವರೆಗೂ ನಾವು ಹೇಳ್ತಾ ಇದೀವಿ, ನೀವು ಆ ರಾಜ್ಯ ಪ್ರಾದೇಶಿಕ ಭಾಷೆಗಳಲ್ಲಿ ನೀವು ಪರೀಕ್ಷೆಯನ್ನ ಮಾಡುವಂಥದ್ದು ಆಗಬೇಕು. ಆ ರಾಜ್ಯ ಭಾಷೆಗಳಲ್ಲಿ ಪರೀಕ್ಷೆ ಬರಲಿಕ್ಕೆ ಅಲ್ಲಿ ಸ್ಥಳೀಯರಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋದು ನಮ್ಮ ನಿರಂತರವಾದ ಆಗ್ರಹ. ಹಾಗಾಗಿ ಕರ್ನಾಟಕದಲ್ಲಿ ನಡೆಯುವ ಎಲ್ಲ ರೈಲ್ವೆ ಪರೀಕ್ಷೆಗಳು ಇನ್ನು ಮೇಲೆ ಕಡ್ಡಾಯವಾಗಿ ಕನ್ನಡದಲ್ಲೇ ಬರೆಯುವಂಥದ್ದು ಆಗಬೇಕು. ಕನ್ನಡಕ್ಕೆ ಆದ್ಯತೆ ಸಿಗಬೇಕು. ನಮ್ಮ ಅಭ್ಯರ್ಥಿಗಳು ಕನ್ನಡದಲ್ಲಿ ಬರೆಯುವಂಥದ್ದು ಆಗಬೇಕು. ಅದು ಬಿಟ್ಟು ಕದ್ದು ಮುಚ್ಚಿ ಏನಾದ್ರೂ ಇನ್ನ ಹಿಂದಿ ಇಂಗ್ಲಿಷ್ ನಲ್ಲಿ ಪರೀಕ್ಷೆ ಮಾಡಕ್ ಹೋದ್ರೆ ನಿಮ್ಮ ಪರೀಕ್ಷಾಲಯಗಳಿಗೆ ಬೆಂಕಿ ಬೀಳುತ್ತೆ. ಅದರ ಹೊಣೆ ನೀವೇ ಹೊರಬೇಕಾಗುತ್ತೆ. ನಾವು ಇವತ್ತೇನಾದ್ರೂ ಪರೀಕ್ಷೆ ರದ್ದು ಮಾಡದೆ ಹೋಗಿದ್ರೆ ಇಡೀ ಕರ್ನಾಟಕದಲ್ಲಿ ಎಲ್ಲ ರೈಲ್ವೆ ವ್ಯವಸ್ಥೆಯನ್ನ ಬಂದ್ ಮಾಡಬೇಕು ಅನ್ನೋ ತೀರ್ಮಾನಕ್ಕೆ ಬಂದಿಗೆ ಕರೆ ಕೊಡಬೇಕು ಅಂತ ಹೇಳಿ ನಾವು ತೀರ್ಮಾನ ಮಾಡಿದ್ದು. ಹಾಗಾಗಿ ತಕ್ಷಣ ಎಚ್ಚೆತ್ತುಕೊಂಡಂತ ರೈಲ್ವೆ ಇಲಾಖೆ ಪರೀಕ್ಷೆಯನ್ನ ಮುಂದೂಡಿ ರದ್ದಾಗಿದೆ. ಹಾಗಾಗಿ ಮುಂದಿನ ದಿನಗಳಲ್ಲೂ ಸಹ ನಾವು ಯಾವುದೇ ಕಾರಣಕ್ಕೂ ಕರ್ನಾಟಕದಲ್ಲಿ ಕನ್ನಡದಲ್ಲಿ ಪರೀಕ್ಷೆ ಬರಲಿಕ್ಕೆ ಅವಕಾಶ ಇಲ್ಲದೆ ಹೋದ್ರೆ ಅಂತ ಯಾವ ಪರೀಕ್ಷೆಗಳನ್ನು ಕರ್ನಾಟಕದಲ್ಲಿ ನಡೆಸಲಿಕ್ಕೆ ಬಿಡಲ್ಲ. ಈಗಲೂ ಸಹ ನಾನು ನಮ್ಮ ಕೇಂದ್ರ ಮಂತ್ರಿಗಳಾಗಿರುವಂತ ಕರ್ನಾಟಕದವರೇ ಆಗಿರುವಂತ ನಮ್ಮ ಪ್ರಹ್ಲಾದ್ ಜೋಶಿ ಅವ್ರ ಜೊತೆಯಲ್ಲಿ ಮಾತಾಡಿದೆ. ಪ್ರಹ್ಲಾದ್ ಜೋಶಿ ಅವರು ನನಗೆ ಹೇಳಿದ್ರು, ಶನಿವಾರ ಒಂದು ನಿಯೋಗವನ್ನ ತಗೊಂಡು ಗೌಡ್ರೆ ನೀವು ದೆಹಲಿಗೆ ಬನ್ನಿ ಅಂತ ಹೇಳಿದ್ದಾರೆ. ಹಾಗಾಗಿ ಕರವೆಯ ಒಂದು ನಿಯೋಗ ನಾವು ಶನಿವಾರ ದೆಹಲಿಗೆ ಹೋಗ್ತಾ ಇದ್ದೀವಿ. ಹೋಗುವಾಗ ಇಲ್ಲಿ ಭಾಷೆಯ ವಿಚಾರ ಇರಬಹುದು, ರೈಲ್ವೆ ಇಲಾಖೆಯ ಪರೀಕ್ಷೆಗಳಲ್ಲಿ ಕನ್ನಡ ಬಳಸದೇ ಇರುವಂತ ವಿಚಾರ ಇರಬಹುದು, ಮತ್ತೆ ಉದ್ಯೋಗದ ವಿಚಾರ ಇರಬಹುದು. ಹಾಗೆ ಕರ್ನಾಟಕಕ್ಕೆ ಇನ್ನೂ ರೈಲಿನ ವ್ಯವಸ್ಥೆ ಯಾವ್ಯಾವ ರೀತಿಯಲ್ಲಿ ಆಗ್ಬೇಕು ಅನ್ನೋ ವಿಚಾರ ಇರ್ಬೋದು. ಒಟ್ಟಾರೆ ಇದನ್ನೆಲ್ಲವನ್ನ ನಾವು ಅಂಕಿಅಂಶವನ್ನ ತಗೊಂಡು ಒಂದು ಮನವಿಯನ್ನ ರೈಲ್ವೆ ಸಚಿವರಿಗೆ ಕೊಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಆ ಸಂದರ್ಭದಲ್ಲಿ ಮಾನ್ಯ ರಾಜ್ಯ ಸಚಿವರಾಗಿರುವಂತ ಸೋಮಣ್ಣವರು, ಪ್ರಹ್ಲಾದ್ ಜೋಶಿಯವರು ಮತ್ತೆ ನಮ್ಮೆಲ್ಲ ಸಂಸದರು ಕೆಲವರು ನಾವು ಸಹ ಭಾಗಿಯಾಗ್ತೀವಿ ಆ ಸಭೆಯಲ್ಲಿ ಅಂತ ಹೇಳಿದ್ದಾರೆ. ಹಾಗಾಗಿ ಈಗಲಾದ್ರೂ ನಮ್ಮ ಕರ್ನಾಟಕದ ಏನು 3-4 ಜನ ಮಂತ್ರಿಗಳೇನಿದ್ದೀರಿ, ನೀವು ತಕ್ಷಣ ರೈಲ್ವೆಯ ಇಲಾಖೆ ಮೇಲೆ ಒತ್ತಡ ಹಾಕುವಂಥದ್ದಾಗಬೇಕು. ಕನಿಷ್ಠ ನೀವು ಹೇಳಬೇಕು, ನೀವು ಸರಿಯಾದ ರೀತಿಯಲ್ಲಿ ಇಂಥ ತೀರ್ಮಾನಗಳು ತಗೊಳ್ಳದೆ ಹೋದ್ರೆ ನಮ್ಮ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀವಿ ಅಂತ ಹೇಳೋದು ಆಗಬೇಕು. ನಮ್ಮ ಸಂಸದರು ಸಹ ಅವರು ಮೌನ ವಹಿಸಬಾರ್ದು. ಇಂಥ ಸಂದರ್ಭಕ್ಕೆ ತಾವು ಇಂಥ ನಾಡಿಗೆ ಅನ್ಯಾಯ ಆದಾಗ, ನಾಡಿನ ಮಕ್ಕಳಿಗೆ ಅನ್ಯಾಯ ಆದಾಗ ತಾವೆಲ್ಲರೂ ಒಗ್ಗಟ್ಟಿನಿಂದ ರಾಜ್ಯದ ಧ್ವನಿಯಾಗಿ ನಿಲ್ಲಬೇಕು ಅನ್ನುವ ಆಗ್ರಹವನ್ನ ನಾನು ಮಾಡ್ತಾ ಇದ್ದೀನಿ. ಇನ್ನ ಯಾವುದೇ ಕಾರಣಕ್ಕೂ ರೈಲ್ವೆ ನಡೆಯುವಂತ ಪರೀಕ್ಷೆಗಳು ಕನ್ನಡ ಇಲ್ಲದೆ ಬರೀಲಿಕ್ಕೆ ಪ್ರಾರಂಭ ಏನಾದ್ರೂ ಮಾಡಿದ್ರೆ ಅಂತ ಯಾವುದೇ ಪರೀಕ್ಷೆಯನ್ನ ನಾವು ನಡೆಸಲಿಕ್ಕೆ ಕರವೇ ಬಿಡಲ್ಲ ಅನ್ನುವ ಶಪಥವನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡಿದೆ. ಹಾಗಾಗಿ ನಾನು ಶನಿವಾರ ಒಂದು 25 ನಮ್ಮ ರಾಜ್ಯ ಪದಾಧಿಕಾರಿಗಳ ತಂಡದೊಂದಿಗೆ ನಾನು ದೆಹಲಿಗೆ ಹೋಗ್ತೀನಿ. ದೆಹಲಿಯಲ್ಲಿ ಅವತ್ತು ನಮ್ಮ ಜೋಶಿಯವರ ಮನೆಯಲ್ಲಿ, ಪ್ರಹ್ಲಾದ್ ಜೋಶಿಯವರ ಮನೆಯಲ್ಲಿ ಬೆಳಗ್ಗೆ 10 ಗಂಟೆಗೆ ಒಂದು ಸಭೆಯನ್ನ ನಾವು ಕರಿತೀವಿ ಅಂತ ಹೇಳಿದರೆ, ಹಾಗಾಗಿ ನಮ್ಮ ತಂಡ, ನಮ್ಮ ನಿಯೋಗ ದೆಹಲಿಗೆ ನಾವು ಹೋಗ್ತಾ ಇದೀವಿ. ಹಾಗಾಗಿ ಇವತ್ತಿನ ಈ ಒಂದು ಪರೀಕ್ಷೆ ತಾತ್ಕಾಲಿಕವಾಗಿ ರದ್ದಾಗಿದೆ. ಮುಂದೆ ಯಾವುದೇ ರೈಲ್ವೆ ಇಲಾಖೆಯಲ್ಲಿ ನಡೆಯುವಂತ ಪರೀಕ್ಷೆಗಳಲ್ಲಿ ಕನ್ನಡ ಇಲ್ಲದೆ ಹೋದ್ರೆ ಅಂತ ಯಾವುದೇ ಪರೀಕ್ಷೆಗಳನ್ನು ನಡೆಯಕ್ಕೆ ಕರ್ನಾಟಕದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಬಿಡಲ್ಲ. ಸರ್, ಇವತ್ತು ಮಧ್ಯಾಹ್ನ ತನಕ ಬೆಂಗಳೂರಲ್ಲಿ ಪರೀಕ್ಷೆ ನಡೆಯುತ್ತಾ ಇಲ್ಲ. ಪ್ರಾರಂಭ ಪ್ರಶ್ನೆ ಪತ್ರಿಕೆಯನ್ನ ಬೆಂಗಳೂರು ಮತ್ತು ಮೈಸೂರಲ್ಲಿ ಎಲ್ಲ ಕೊಟ್ಟು ಪ್ರಾರಂಭ ಮಾಡಿದ್ರು. ಹುಬ್ಬಳ್ಳಿಯ ನಮ್ಮ ಪರೀಕ್ಷಾ ಮುಖ್ಯಸ್ಥರು, ಪರೀಕ್ಷೆ ನಡೆಸ್ತಿದ್ದಂತ RRC ಚೇರ್ಮನ್ ಏನಿದ್ರು, ಅವರ ಆದೇಶದ ಮೇಲೆ ತಕ್ಷಣ ಅರ್ಧಕ್ಕೆ ಪರೀಕ್ಷೆಯನ್ನು ನಿಲ್ಲಿಸಿ ಅವ್ರನ್ನೆಲ್ಲರನ್ನು ಹೊರಗೆ ಕಳಿಸುವಂತ ಕೆಲಸ ಮಾಡಿದ್ದಾರೆ. ಮುಂದಿನ ದಿನಾಂಕ ನಿಗದಿ ಆದಾಗ
ಆ ಪರೀಕ್ಷೆ ಮುಂದುವರಿಯುತ್ತೆ ಅನ್ನೋದನ್ನ ನನ್ನ ಜೊತೆಯಲ್ಲಿ ಅವರು ಮಾತಾಡಿದ್ದಾರೆ, ಹುಬ್ಬಳ್ಳಿಯಿಂದ ಮಾತಾಡಿದ್ದಾರೆ. ಹಾಗಾಗಿ ಹುಬ್ಬಳ್ಳಿಯಿಂದ ಬಂದಂತಹ ಆದೇಶದಿಂದ ಪರೀಕ್ಷೆ ಎಲ್ಲ ಕಡೆ ರದ್ದಾಗಿದೆ.